Fantastic mornings, mornings, mornings. Fantastic mornings. ಪಲ್ಲವಿ ಜೊತೆ Pallavi. ಲೈಫಲ್ಲಿ ನಾವು ಖುಷಿಯಾಗಿರ್ಬೇಕು ಅಂದ್ರೆ ಈ 3 ಕಹಿ ಸತ್ಯಗಳು ನಮಗ್ ಗೊತ್ತಿರಬೇಕು. ಕೇಳ್ತಾ ಇದ್ದಾರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್, ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಏನಪ್ಪಾ ಇದು ಕಹಿ ಸತ್ಯ, ಏನಪ್ಪಾ ಇದು ಖುಷಿ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತು ಅಂದ್ರೆ ನಿಮ್ಮ ಜೀವನ ಕೂಡ ಖುಷಿಯಾಗಿರ್ಬೋದು. ಆ 3 ಕಹಿ ಸತ್ಯ ಯಾವ್ದೋ ಗೊತ್ತಾ? ರೇಡಿಯೋ ಸಿಟಿಯಲ್ಲಿ 3 ಗಂಟು. ನಂಬರ್ 1, ಪರವಾಗಿಲ್ಲ ಬಿಡಿ ನಿಮಗೆ ನಿಮ್ಮ ಡ್ರೀಮ್ ಜಾಬ್ ಸಿಗ್ತಾ ಇಲ್ಲ, ಪರವಾಗಿಲ್ಲ ಬಿಡಿ ನಿಮಗೆ ನಿಮ್ಮ ಆ ಗೋಲ್ ಹಿಟ್ ಆಗ್ತಾ ಇಲ್ಲ, ನಿಮಗೆ ಈ ಟೈಮಲ್ಲಿ ಅನ್ನಿಸ್ತಾ ಇರ್ಬೋದು ನಿಮ್ಮ ಲೈಫೇ ವರ್ಕೌಟ್ ಆಗ್ತಿಲ್ಲ, ಏನೇ ಕೆಲಸ ಮಾಡಿದ್ರು ಅದು ಸರಿಯಾಗಿ ಆಗ್ತಿಲ್ಲ. ಬಟ್ ನೀವೇನಾದ್ರೂ ಖುಷಿಯಾಗಿರ್ಬೇಕು ಅಂದ್ರೆ ಈ ಕಷ್ಟ ಕಾಲಗಳು ತುಂಬಾನೇ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಕಷ್ಟ ಕಾಲಗಳನ್ನ ನಾವು ಕಳೆದ್ರೆ ನಮ್ಮ ಜೀವನ ಖುಷಿಯಾಗಿರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಪಾಯಿಂಟ್ ನಂಬರ್ 2, ಲಕ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟರ್. ಅದನ್ನ ನಾವು ಮೆಷರ್ ಮಾಡಕ್ಕಾಗಲ್ವಲ್ಲ, ಅದಕ್ಕೆ ನಮ್ಗೆ ಯಾವಾಗ್ಲೂ ಯೋಚನೆ ಇರುತ್ತೆ, ಅರೆ ಲಕ್ಕೇ ಇಲ್ಲಪ್ಪ ನನ್ನ ಲೈಫಲ್ಲಿ, ಅರೆ ಎಷ್ಟೇ ಲಕ್ ಬಂದ್ರೂ ನನ್ನ ಲೈಫು ಸುಧಾರಣೆ ಆಗೋದೇ ಇಲ್ಲ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದಕ್ಕೆ ವ್ಯಾಲ್ಯೂ ಅನ್ನೋದೇ ನೀವು ಕೊಡಲ್ಲ. ಬಟ್ ನೀವೇನಾದ್ರೂ ಕರೆಕ್ಟ್ ಆಗಿರೋ ಸಮಯದಲ್ಲಿ ಕರೆಕ್ಟ್ ಆಗಿರೋ ಜಾಗದಲ್ಲಿದ್ರೆ ಲಕ್ ಈಸ್ ಅ ಬಿಗ್ ಫ್ಯಾಕ್ಟರ್ ಫಾರ್ ಯು. ಇದಕ್ಕೆ ನಿಮ್ಮ ಲೈಫಲ್ಲಿ ಲಕ್ ಇಲ್ಲ ಅಂತ ನೀವು ಪ್ರಯತ್ನ ಮಾಡೋದನ್ನ ಬಿಡಕ್ ಹೋಗ್ಬೇಡಿ, ಪ್ರಯತ್ನ ಮಾಡ್ತಾನೆ ಇರಿ. ಯಾಕೆ ಹೇಳಿ, ಈ ಅದೃಷ್ಟ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ ಅವರನ್ನೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದು. ಅಂಡ್ ಪಾಯಿಂಟ್ ನಂಬರ್ 3, ನೀವು ಸಕ್ಸಸ್ಫುಲ್ ಆದ್ರೆ ಖುಷಿಯಾಗಿರ್ತೀರಾ ಅನ್ನೋ ಈ ಯೋಚನೆನ ಬಿಟ್ಬಿಡಿ. ವಿಶ್ವಾದ್ಯಂತ ಎಷ್ಟೊಂದು ಬಿಲಿಯನರ್ಸ್ ಇದ್ದಾರೆ, ನಮಗನ್ಸುತ್ತೆ ದಟ್ ದೇ ಆರ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಆದ್ರೆ ಅವರು ಖುಷಿಯಾಗಿರ್ತಾರ? ಅವರೇನೋ ಸಿಕ್ಕಾಪಟ್ಟೆ ಶ್ರೀಮಂತರು ಹೌದು, ಆದ್ರೆ ಅವರ ಜೀವನದಲ್ಲಿ ಖುಷಿ ಇದೆಯಾ? ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ, ಒಳಗಡೆಯಿಂದ ನೀವು ಖುಷಿಯಾಗಿದ್ರೆ ಮಾತ್ರನೇ ಆಚೆ ಕೂಡ ನಿಮಗೆ ಖುಷಿ ಸಿಗುತ್ತೆ ಅಂತ. ಸೊ ಈ 3 ಪಾಯಿಂಟ್ ಬಗ್ಗೆ ಇವತ್ತು ಸರಿಯಾಗಿ ಯೋಚನೆ ಮಾಡಿ. ಓಕೆ, ಅಂಡ್ ಯಾರ್ಯಾರಿಗೆ ಅನ್ನಿಸ್ತಾ ಇದೆಯೋ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗಬಹುದು ಅಂತ, ನಾನು ಜಾಬ್ ಮೇಳನಲ್ಲಿ ಹೇಳ್ತಾ ಇರೋ ಈ ಗವರ್ಮೆಂಟ್ ಕೆಲಸ ನಿಮ್ಮ ಡ್ರೀಮ್ ಜಾಬ್ ಆಗೇ ಇರಬಹುದು. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲೇ. ಕೇಳ್ತಾನೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್. ನಾನು ನಿಮ್ಮ ಆರ್ಜೆ ಪಲ್ಲವಿ. ಟೈಮ್ ಆಗಿದೆ ಸರಿಯಾಗಿ 7:42.